ದೇವೇಗೌಡರ ಆಶೀರ್ವಾದ ಪಡೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಗೆ ತೆರಳುವ ಮುನ್ನ ತಾತನ ಆಶೀರ್ವಾದ ಪಡೆದಿದ್ದಾರೆ. ಹಸಿರು ಶಾಲು ಹೊದಿಸಿ ನಿಖಿಲ್ಗೆ ಆಶೀರ್ವದಿಸಿದ್ದಾರೆ ದೇವೇಗೌಡರು. ಬೆಂಗಳೂರಿನ ನಿವಾಸದಲ್ಲಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇವತ್ತು ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಡದಿಯಿಂದ ಪಾದಯಾತ್ರೆ ನಡೆಸೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸಜ್ಜಾಗಿದೆ. ಇದೀಗ ದೇವೇಗೌಡರನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡು ನಿಖಿಲ್ ಬಂದಿದ್ದಾರೆ. ಬೆಂಗಳೂರಿನ ದೇವೇಗೌಡರ ನಿವಾಸದಲ್ಲಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ. ಟೌನ್ಶಿಪ್ ವಿಚಾರದಲ್ಲಿ ದೇವೇಗೌಡರು ಕೂಡ ಈಗಾಗಲೇ ಅದನ್ನು ಮುಂದುವರಿಸೋದು ಸರಿಯಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ರು. ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆರಂಭ ಆಯಿತಾದರೂ ಕೂಡ ನಂತರ ಕುಮಾರಸ್ವಾಮಿ ಅವರು ಅದನ್ನು ರದ್ದು ಮಾಡಿದ್ರು. ಜೊತೆಗೆ ಅದನ್ನು ಮುಂದುವರಿಸೋದು ಸರಿಯಲ್ಲ ಅಂತ ದೇವೇಗೌಡರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಪತ್ರ ಬರೆದಿದ್ದನ್ನು ನೆನಪಿಸ್ಕೊಳ್ಬಹುದು. ಇದೀಗ ಬೃಹತ್ ಪಾದಯಾತ್ರೆಗೆ ಜೆಡಿಎಸ್ ತಯಾರಿ ಮಾಡಿಕೊಂಡಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದಳಪತಿಗಳ ಕಾಲ್ನಡಿಗೆ ಆರಂಭ ಆಗಲಿದೆ. ಅದಕ್ಕೂ ಮುನ್ನ ದೇವೇಗೌಡರ ಮನೆಗೆ ಭೇಟಿ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಆಶೀರ್ವಾದ ಪಡೆದರು.